ಹಾಯ್ ಫ್ರೆಂಡ್ಸ್, ನಾನು ವಿನುತಾ. ಇವತ್ತು ಮಾವಿನಕಾಯಿ ಚಟ್ನಿ ಹೇಗೆ ಮಾಡೋದು ನೋಡುವ. ಕಾಯಿ ಮಾವಿನಕಾಯಿ ಅಥವಾ ಸ್ವಲ್ಪ ಬೆಳೆದಿರೋದು, ಹಣ್ಣಾಗಿದ್ರೂ ಪರವಾಗಿಲ್ಲ, ಅದನ್ನು ತಗೊಬಿಟ್ಟು ಸಿಪ್ಪೆ ತೆಗೆದು ಸಣ್ಣ ಕಟ್ ಮಾಡಿ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳಿ. ಮಸಾಲೆಗೆ ಧನಿಯಾ, ಜೀರಾ, ಬೆಳ್ಳುಳ್ಳಿನ ಫ್ರೈ ಮಾಡಿಕೊಂಡು ಹಾಕ್ಕೊಳ್ಳಿ. ಸ್ವಲ್ಪ ಕೆಂಪಗಾಗೋ ತನಕ ಹುರಿದ್ಬಿಟ್ಟು ಮಿಕ್ಸ್ ಮಾಡಿ. ನಂತರ ಖಾರಕ್ಕೆ ತಕ್ಕಷ್ಟು ಹಸಿಮೆಣಸಿನ್ಕಾಯಿ ಹಾಕಿ, ಕರಿಬೇವು ಹಾಕಿ, 1/2 ಸ್ಪೂನು ಅರಿಶಿನ ಪುಡಿ, 1 ತುಂಡು ಶುಂಠಿ, ರುಚಿಗೆ ತಕ್ಕಷ್ಟು ಬೆಲ್ಲ ಹಾಕಬೇಕು ಸ್ವಲ್ಪ, ಯಾಕಂದರೆ ಅದು ಸ್ವಲ್ಪ ಹುಳಿ ಇರುತ್ತೆ, ಅದಕ್ಕೆ ಬೆಲ್ಲ ಹಾಕಿದರೆ ಬ್ಯಾಲೆನ್ಸ್ ಆಗುತ್ತೆ. ಸೊ ತೆಂಗಿನಕಾಯಿ ತುರಿ, ಉಪ್ಪನ್ನು ಸೇರಿಸಿ, ಸ್ವಲ್ಪ ನೀರು ಸೇರಿಸಿ ರುಬ್ಬಿ. ಇದು ಸೈಡ್ ಡಿಶ್ ಆಗಿನೂ ಊಟ ಮಾಡ್ಬೋದು ಅಥವಾ ಅನ್ನಕ್ಕೆ ಕಲಿಸ್ಕೊಂಡು ಊಟ ಮಾಡ್ಬೋದು. ತುಂಬ ರುಚಿಯಾಗಿರುತ್ತೆ. ಈ ರೆಸಿಪಿ ನಿಮಗೆ ಇಷ್ಟ ಆದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಇನ್ನೊಂದು ರೆಸಿಪಿಯೊಂದಿಗೆ ಮತ್ತೆ ಬರ್ತೀನಿ.